ವಿಶ್ವ ಪರಂಪರೆಯ ತಾಣವಾದ ಹಂಪಿ ಕೇವಲ ಕಲ್ಲುಗಳ ಗುಂಪಲ್ಲ, ಅದು ಒಂದು ಕಾಲದ ಭವ್ಯ ಸಾಮ್ರಾಜ್ಯದ ಜೀವಂತ ಸಾಕ್ಷಿ. ಹಂಪಿಯ ಕಥೆಯನ್ನು ಪುರಾಣ ಕಾಲದಿಂದ ಇಂದಿನವರೆಗಿನ ಐತಿಹಾಸಿಕ ಪಯಣದ ಮೂಲಕ, ಪುರಾಣ ಕಾಲದ ಹಿನ್ನೆಲೆ ಕಿಷ್ಕಿಂಧೆ. ಹಂಪಿಯ ಇತಿಹಾಸ ರಾಮಾಯಣ ಕಾಲದಿಂದಲೇ ಆರಂಭವಾಗುತ್ತದೆ ಎಂದು ನಂಬಲಾಗಿದೆ. ಪಂಪಾ ಕ್ಷೇತ್ರ, ತುಂಗಭದ್ರಾ ನದಿಯ ಹಳೆಯ ಹೆಸರು ಪಂಪಾ. ಪಂಪಾದೇವಿಯು ಶಿವನನ್ನು ಮೆಚ್ಚಿಸಲು ತಪಸ್ಸು ಮಾಡಿದ ಸ್ಥಳವೇ ಹಂಪಿ. ಕಿಷ್ಕಿಂಧೆ, ಹಂಪಿಯ ಸುತ್ತಮುತ್ತಲಿನ ಬೆಟ್ಟಗಳಾದ ಆಂಜನಾದ್ರಿ, ಹನುಮಂತನ ಜನ್ಮಸ್ಥಳ, ಮತಂಗ ಪರ್ವತ ಮತ್ತು ಋಷ್ಯಮೂಖ ಪರ್ವತಗಳು ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ಬರುತ್ತವೆ. ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಇಲ್ಲಿಗೆ ಬಂದು ಹನುಮಂತ ಮತ್ತು ಸುಗ್ರೀವರನ್ನು ಭೇಟಿಯಾದರು ಎಂಬ ಐತಿಹ್ಯವಿದೆ. ವಿಜಯನಗರ ಸಾಮ್ರಾಜ್ಯದ ಉದಯ 1336. ಹಂಪಿಯ ಸುವರ್ಣಯುಗ ಆರಂಭವಾಗಿದ್ದು 14ನೇ ಶತಮಾನದಲ್ಲಿ. ಸ್ಥಾಪನೆ: ಹರಿಹರ ಮತ್ತು ಬುಕ್ಕರಾಯ ಎಂಬ ಇಬ್ಬರು ಸಹೋದರರು ತಮ್ಮ ಗುರುಗಳಾದ ವಿದ್ಯಾರಣ್ಯರ ಆಶೀರ್ವಾದದೊಂದಿಗೆ 1336ರಲ್ಲಿ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವೈಭವ: ತುಂಗಭದ್ರಾ ನದಿಯ ತಟದಲ್ಲಿರುವ ಈ ನಗರವು ಹಂತಹಂತವಾಗಿ ವಿಶ್ವದ ಅತ್ಯಂತ ಶ್ರೀಮಂತ ಮತ್ತು ದೊಡ್ಡ ನಗರಗಳಲ್ಲಿ ಒಂದಾಗಿ ಬೆಳೆಯಿತು. ಅರಬ್ ಮತ್ತು ಪೋರ್ಚುಗೀಸ್ ವ್ಯಾಪಾರಿಗಳು ಇಲ್ಲಿನ ರಸ್ತೆಗಳಲ್ಲಿ ವಜ್ರವೈಢೂರ್ಯಗಳನ್ನು ಅಳೆಯುತ್ತಿದ್ದರು ಎಂದು ಬರೆದಿದ್ದಾರೆ. ಕೃಷ್ಣದೇವರಾಯನ ಸುವರ್ಣಕಾಲ: ತುಳು ಸೆಟಪ್ ವಂಶದ ಶ್ರೀ ಕೃಷ್ಣದೇವರಾಯನ ಆಡಳಿತದಲ್ಲಿ 1509ರಿಂದ 1529 ಹಂಪಿ ತನ್ನ ಶಿಖರ ತಲುಪಿತು. ಅವರು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಅಪಾರ ಕೊಡುಗೆ ನೀಡಿದರು. ವಿಜಯ ವಿಠ್ಠಲ ದೇವಸ್ಥಾನದ ಸಂಗೀತದ ಕಂಬಗಳು ಮತ್ತು ಕಲ್ಲಿನ ರಥ ಈ ಕಾಲದ ಅದ್ಭುತಗಳು. ಪತನದ ಕಥೆ: 1565. ಸತತ 2 ಶತಮಾನಗಳ ಕಾಲ ವೈಭವದಿಂದ ಮೆರೆದ ಈ ನಗರಕ್ಕೆ ತಾಳಿಕೋಟೆ ಯುದ್ಧ, ರಕ್ಕಸತಂಗಡಿ ಯುದ್ಧ ಮುಳುವಾಯಿತು. ದಖನ್ ಸುಲ್ತಾನರ ಒಕ್ಕೂಟವು ವಿಜಯನಗರದ ಮೇಲೆ ದಾಳಿ ಮಾಡಿತು. ಅಳಿಯ ರಾಮರಾಯನ ಸೋಲಿನ ನಂತರ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು. ಶತ್ರುಗಳು ಹಂಪಿಯ ಸುಂದರ ಶಿಲ್ಪಕಲೆಗಳನ್ನು, ಅರಮನೆಗಳನ್ನು ಮತ್ತು ದೇವಾಲಯಗಳನ್ನು 6 ತಿಂಗಳ ಕಾಲ ಸತತವಾಗಿ ಲೂಟಿ ಮಾಡಿ ಬೆಂಕಿ ಹಚ್ಚಿ ಧ್ವಂಸಗೊಳಿಸಿದರು. ಹೀಗೆ ವೈಭವದ ಹಂಪಿ ಹಾಳು ಹಂಪಿಯಾಗಿ ಬದಲಾಯಿತು. ಹಂಪಿಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು. ಸ್ಥಳ: ವಿಶೇಷತೆ: ವಿರೂಪಾಕ್ಷ ದೇವಸ್ಥಾನ, ಇಂದಿಗೂ ಪೂಜೆ ನಡೆಯುತ್ತಿರುವ ಅತ್ಯಂತ ಹಳೆಯ ದೇವಾಲಯ. ವಿಜಯ ವಿಠ್ಠಲ ದೇವಸ್ಥಾನ, ವಿಶ್ವಪ್ರಸಿದ್ಧ ಕಲ್ಲಿನ ರಥ ಮತ್ತು ಸಪ್ತಸ್ವರ ಹೊರಹೊಮ್ಮಿಸುವ ಕಂಬಗಳು. ಉಗ್ರ ನರಸಿಂಹ, ಒಂದೇ ಕಲ್ಲಿನಲ್ಲಿ ಕೆತ್ತಲಾದ ಬೃಹತ್ ವಿಗ್ರಹ. ಕಮಲ್ ಮಹಲ್, ಇಂಡೋ ಇಸ್ಲಾಮಿಕ್ ಶೈಲಿಯ ಸುಂದರ ಕಟ್ಟಡ. ಆನೆ ಲಾಯ, ರಾಯರ ಆನೆಗಳನ್ನು ಕಟ್ಟುತ್ತಿದ್ದ ಭವ್ಯ ಮಂಟಪ. ಇಂದಿನ ಹಂಪಿ: ಇಂದು ಹಂಪಿ ಯುನೆಸ್ಕೋ ಗುರುತಿಸಿರುವ ವಿಶ್ವ ಪರಂಪರೆಯ ತಾಣವಾಗಿದೆ. ಪ್ರಪಂಚದಾದ್ಯಂತ ಪ್ರವಾಸಿಗರು ಇಲ್ಲಿನ ಕಲ್ಲಿನ ಕಾವ್ಯವನ್ನು ನೋಡಲು ಬರುತ್ತಾರೆ. ಪ್ರೀತಿಯಿಂದ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.